ಕೋಲಾರ ಜಿಲ್ಲೆಯ ಸಮಸ್ತ ನಾಗರಿಕ ಬಂಧುಗಳಿಗೆ ಈ ನೆಲ ಈ ಜಲ ವೆಂಕಟಾಚಲಪತಿ ಮಾಡುವ ನಮಸ್ಕಾರಗಳು. ಹಾಗೂ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯಣ್ಣವರಿಗೂ ಹಾಗೂ DK ಶಿವಕುಮಾರಣ್ಣನವರು ಕೂಡ ನನ್ನ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇವತ್ತು ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿಗಳನ್ನು ಮಾಡಿಕೊಡ್ತಕ್ಕಂಥ ನಿಟ್ಟಿನಲ್ಲಿ ಯಾವ ವ್ಯಕ್ತಿಗಳಿಗೆ ಕೊಡಬೇಕಂತಕ್ಕಂಥ ಗೊಂದಲ ವ್ಯಕ್ತವಾಗಿದೆ. ದಯಮಾಡಿ ಗೊಂದಲ ಪಡೆದೇ CM ಮುನಿಯಪ್ಪಣ್ಣವರಿಗೆ ಟಿಕೆಟನ್ನು ನೀಡಿದರೆ ಕಾಂಗ್ರೆಸ್ ಬಲಪಡಿಸ್ತಾರೆ. ಹಾಗೆ ಅತಿ ಹೆಚ್ಚು ಮತಗಳನ್ನು ತೆಗೆದುಕೊಂಡು ಕಾಂಗ್ರೆಸ್ನಲ್ಲಿ ಜಯಶೀಲರಾಗ್ತಾರೆ. ಮತ್ತು ಇನ್ನಿತರೆ ಯಾರಿಗಾದರೂ ಟಿಕೆಟನ್ನು ನೀಡಿದರೆ ಸೋಲುವಂಥ ಲಕ್ಷಣಗಳು ಕಂಡುಬರ್ತದೆ. ಯಾಕಂದರೆ ನಾನು ಈ ವಿಚಾರ ಹೇಳ್ತೀನಿ ಅಂದರೆ, ನಾನು ಜಿಲ್ಲಾದ್ಯಂತ ಎಲ್ಲ ಹಳ್ಳಿಗಳಿಗೂ ಸುತ್ತಾಡಿದ್ದೀನಿ. CM ಮುನಿಯಪ್ಪಣ್ಣ ಅಂದರೆ ಎಲ್ಲ ವ್ಯಕ್ತಿ ಯಾವುದೇ ಹಳ್ಳಿಯಲ್ಲಿ ಕೇಳಿದ್ರು ಕೂಡ ಅವರು ಚಿರಪರಿಚಿತರು. CM ಮುನಿಯಪ್ಪ ಅಂದರೆ ಗೊತ್ತು ನನಗೆ. ಅವರು ಹೋರಾಟಗಾರರು, ಸಂಚಿಕೆ ದಿನಪತ್ರಿಕೆಯನ್ನು ನಡೆಸ್ತಕ್ಕಂಥವರು. ನಮಗೆ 70ರ ದಶಕ ಅಂದರೆ 1970 ದಶಕದಿಂದ ಹೋರಾಟ ನಡೆಸ್ತಕ್ಕಂಥ ವ್ಯಕ್ತಿಗಳು ಅವರು. ಒಳ್ಳೆಯ ವ್ಯಕ್ತಿಗಳು. ಅವರೇನಾದರೂ ನಿಂತ್ಕೊಂಡ್ರೆ ಇವತ್ತು ಲೋಕಸಭಾ ಚುನಾವಣೆಯಲ್ಲಿ ಅವ್ರಿಗೇನಾದ್ರು ಟಿಕೆಟ್ ಕೊಟ್ಟರೆ ಖಂಡಿತ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತಗಳನ್ನು ತಗೊಂಡು ಗೆಲ್ತಾರೆ ಅಂತಕ್ಕಂಥ ಮಾತುಗಳನ್ನು ಎಲ್ಲ ಕಡೆನೂ ಹೇಳಿದ್ದಾರೆ. ಹಾಗೆ ಈ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಕೂಡ ಅವರ ಪರವಾಗಿ ಇದ್ದಾರೆ. ದಯಮಾಡಿ ಯಾವುದೇ ಗೊಂದಲ ಇಲ್ಲದೆ ಡಾಕ್ಟರ್ CM ಮುನಿಯಪ್ಪ ಅವರಿಗೆ ಟಿಕೆಟನ್ನು ನೀಡಿದರೆ ಕಾಂಗ್ರೆಸ್ ಅತಿ ಹೆಚ್ಚು ಮತಗಳಿಂದ ಜಯಶೀಲರಾಗ್ತಾರೆ. ಹಾಗೆ ಕಾಂಗ್ರೆಸ್ ಬಲಪಡುತ್ತೆ ಅಂತ ಹೇಳ್ತಾ ನನ್ನ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.